ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆಯ ಮಗಳು ಗಿರಿಜಾ ಹಿರೇಮಠ್. ವೆಲ್ಕಮ್ ಟು ಗವಿಸಿರಿ ಆಲ್ ಇನ್ ಒನ್ ಚಾನಲ್. ಇವತ್ತಿನ ನನ್ನ ರೆಸಿಪಿ ಬೇಸನ್ ಲಾಡು. ಬೇಸನ್ ಲಾಡು ಹೇಗೆ ಮಾಡೋದು, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬಂದ್ಬಿಡೋಣ ಬನ್ನಿ. ಕಡಲೆ ಹಿಟ್ಟು 250 ಗ್ರಾಮ್, ತುಪ್ಪ 150 ಗ್ರಾಮ್, ಸಕ್ಕರೆ 150 ಗ್ರಾಮ್, ಗೋಡಂಬಿ ಮತ್ತು ಏಲಕ್ಕಿ. ಮಾಡುವ ವಿಧಾನ: ಒಂದು ಬಾಣಲೆಗೆ 250 ಗ್ರಾಮ್ ಕಡಲೆ ಹಿಟ್ಟನ್ನು ಹಾಕಿ ನಿಧಾನ ಉರಿಯಲ್ಲಿ ಚೆನ್ನಾಗಿ ಹುರಿಯಿರಿ. ಅದು ಹೊಂಬಣ್ಣ ಬರಬೇಕು, ಆಮೇಲೆ ಘಮ ಬರುತ್ತೆ, ಅದು ಅಲ್ಲಿವರೆಗೂ ಚೆನ್ನಾಗಿ ಹುರಿಯಿರಿ. ಮಿಶ್ರಣ ಮಾಡೋದನ್ನು ಬಿಟ್ಟರೆ ಅಥವಾ ಹುರಿಯೋದನ್ನು ಕೈ ಆಡಿಸ್ತಾ ಇರೋದನ್ನು ಬಿಟ್ಟರೆ ತಳ ಹಿಡಿಯುತ್ತೆ. ತಳ ಹಿಡಿದಿರೋ ಹಾಗೆ ನೋಡ್ಕೊಳ್ಳಿ. ಈಗ ಹಿಟ್ಟು ಚೆನ್ನಾಗಿ ಬಂದಿದೆ, ಕಲರ್ ಚೇಂಜ್ ಆಗಿದೆ ನೋಡಿ. ಈ ಥರ ಇದ್ದರೆ ಕರೆಕ್ಟಾಗಿರುತ್ತೆ. ಇವಾಗ ನಾವು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಒಂದೇ ಸರಿ ಹಾಕೋದು ಬೇಡ, ಮಿಶ್ರಣ ಮಾಡ್ತಾ ಮಾಡ್ತಾ ನೋಡಿಕೊಂಡು ತುಪ್ಪ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಶ್ರಣ ಮಾಡಿದ್ವಿ, ಇನ್ನೂ ಸ್ವಲ್ಪ ತುಪ್ಪ ಬೇಕನ್ನಿಸ್ತಾ ಇದೆ, ಹಾಗಾಗಿ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡಿವಿ. ಚೆನ್ನಾಗಿ ಮಿಶ್ರಣ ಮಾಡೋಣ. ಮಿಶ್ರಣ ಆಗ್ತಾ ಇದೆ ಚೆನ್ನಾಗಿ. ಇನ್ನೂ ಸ್ವಲ್ಪ ತುಪ್ಪ ಬೇಕು ಅನ್ನಿಸ್ತಾ ಇದೆ, ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಈಗ ಬಡಿಸ್ತಾ ಇರೋಣ. ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ, ಅಂದರೆ ಉಂಡೆ ಚೆನ್ನಾಗಿ ಬರುತ್ತೆ. ಏನು ಗಂಟು ಇಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು. ಈಗ ಟೆಕ್ಸ್ಚರ್ ಚೆನ್ನಾಗಿ ಬಂದಿದೆ ನೋಡಿ, ಇದು ಕರೆಕ್ಟು ಹದವಾಗಿದೆ. ಇದು ಸ್ವಲ್ಪ ಕೂಲಾದ ನಂತರ ಸಕ್ಕರೆ ಹಾಕ್ಕೋಬೇಕು. ಇವಾಗ ಕೂಲಾಗಿದೆ, ನಾವು ಸಕ್ಕರೆ ಹಾಕ್ತಾಯಿದ್ದೀವಿ. ನಾನು ಸಕ್ಕರೆನ ಪುಡಿ ಮಾಡ್ಕೊಳ್ಳೋದ್ರಲ್ಲೇ ಏಲಕ್ಕಿನೂ ಹಾಕಿ ಪುಡಿ ಮಾಡಿದ್ದೆ. ಇವಾಗ ಎರಡನ್ನು ಚೆನ್ನಾಗಿ ಮಿಶ್ರಣ ಮಾಡೋಣ, ಚೆನ್ನಾಗಿ ನಾದ್ಕೊಳ್ಳೋಣ. ಇವಾಗ ಉಂಡೆ ಮಾಡೋಣ. ನೋಡಿ ಉಂಡೆಗಳು ಎಷ್ಟು ಚೆನ್ನಾಗಿ ಬರ್ತಾಯಿವೆ. ಮಾಡೋ ಹದ ಕರೆಕ್ಟಾಗಿದ್ದರೆ ಉಂಡೆಗಳು ಚೆನ್ನಾಗಿ ಬರುತ್ತವೆ. ಇದೇ ಥರ ಈಸಿಯಾಗಿ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.